ಕೆತ್ತಿಕಲ್ನಲ್ಲಿ ಏನು ಈಗ ಸ್ಲೈಡ್ ಸಣ್ಣ ಅಲ್ಲಿ ಆ ಕೆತ್ತಿಕಲ್ನ ಸ್ಲೈಡ್ ಆಗೋ ಭಾಗ ಏನಿದೆ, ನಾವ್ ಹಿಂದೆ MP ಅವರು ಮತ್ತು ನಾವು ಅಲ್ಲಿರುವಂತ ಅಧಿಕಾರಿಗಳಿಗೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ಆ ಭಾಗದ ಹೈವೇನ ಕ್ಲೋಸ್ ಮಾಡ್ಬೇಕು, ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಬಿಡಬೇಡಿ ಈಗ ಸದ್ಯಕ್ಕೆ ರಿಪೇರಿ ಆಗುವವರೆಗೆ. ಅದು ಏನು ಮಾಡಬೇಕು, NITಗಿಂದ ಏನೆಲ್ಲ ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ ಅದನ್ನ ಮಾಡ್ಬೇಕನ್ನುವಂತ ಸೂಚನೆ ನಾವು ಕೊಟ್ಟಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು ಏನ್ ನೋಡ್ಬೇಕಂತ ಹೇಳಿದ್ರೆ, ಆ ಕೆತ್ತಿಕಲ್ನ ಮೇಲಿನ ಏರಿಯಾ ಏನಿದೆ ಅಲ್ಲಿ ವಾಟರ್ ಫ್ಲೋ ಎಲ್ಲೆಲ್ಲ ಆಗ್ತಾ ಇದೆ, ವಾಟರ್ ಫ್ಲೋ ಅಲ್ಲಿ ಮೇಲಿಂದ ಕೆಳಗೆ ಬರ್ತಾ ಇದೆ ನೀವು, ಆ ವಾಟರ್ ಫ್ಲೋ ನೆಟ್ವರ್ಕ್ ಅನ್ನ ನಾವು ಐಡೆಂಟಿಫೈ ಮಾಡಿ ಆ ವಾಟರ್ ಫ್ಲೋ ನೆಟ್ವರ್ಕ್ಗೆ ಸರಿಯಾದ ಡ್ರೈನೇಜ್ ವ್ಯವಸ್ಥೆಯನ್ನ ಮಾಡಿ ವಾಟರ್ ಫ್ಲೋ ಅನ್ನ ಡೈವರ್ಟ್ ಮಾಡ್ಬೇಕಂತ ಅವಶ್ಯಕತೆ ಒಂದು. ಅಲ್ಲಿ ಮೇಲಿರುವಂತ ನೀರು ಕೆಳಗೆ ಬರಬಾರ್ದು ಒಂದು. ಎರಡನೇದಾಗಿ ಕೆಲವು ಏರಿಯಾಗಳಲ್ಲಿ ಸ್ಪೆಸಿಫಿಕ್ ಝೋನ್ಸ್ ಅಲ್ಲಿ ಗ್ರೌಟಿಂಗ್ ಮಾಡ್ಬೇಕಂತ ಹೇಳಿದ್ದಾರೆ ಇಲ್ಲಿ ಇಂಜಿನಿಯರ್ಸ್. ಗ್ರೌಟಿಂಗ್ ಅಂತ ಹೇಳಿದ್ರೆ ನೀವು ಪ್ಲಾಸ್ಟಿಕ್ ಪೈಪ್ ಅನ್ನ PVC ಪೈಪ್ ಒಳಗೆ ಸಿಮೆಂಟ್ ಮತ್ತು ವಾಟರ್ ಸ್ಲರಿ ಮಾಡಿ ಅದರೊಳಗೆ ಹೈ ಫೋರ್ಸ್ ಅಲ್ಲಿ ಪುಷ್ ಮಾಡ್ತಾರೆ, ನಂತರ ಅದು ಒಳಗೆ ಹೋಗಿ ಕಲ್ಲಿನಾಗಿ ಗಟ್ಟಿ ಆಗ್ತದೆ. ಆ ಪೈಪ್ ಒಳಗೆ ಡ್ರಿಲ್ ಮಾಡಿ ಹಾಕ್ಬೇಕು, ಇದು ಗ್ರೌಟಿಂಗ್ ಅಂತ ಹೇಳ್ತಾರೆ. ಈ ಗ್ರೌಟಿಂಗ್ ಅನ್ನ ಮಾಡಿದ್ರೆ ಆ ಏರಿಯಾದಲ್ಲಿ ಅದು ಸ್ವಲ್ಪ ಸ್ಲೈಡಿಂಗ್ ಆಗೋದು ನಿಲ್ತದೆ. ಮತ್ತು ವಾಲ್ಸ್ ಎಲ್ಲ ಕೆಲವು ಸ್ಪೆಸಿಫಿಕ್ ಝೋನ್ಸ್ ಅಲ್ಲಿ ವಾಲ್ಸ್ ಅನ್ನ ಮಾಡ್ಬೇಕನ್ನೋದನ್ನ ಹೇಳಿದ್ದೇನೆ, ಇವಾಗಲೇ ನಾನು ಇಂಜಿನಿಯರ್ಸ್ ಹತ್ರ ಹೇಳಿದ್ದೇನೆ. ಹಾಗಾಗಿ ವಾಲ್ಸ್ ಮಾಡುವ ಮೊದಲು ಈ ವಾಟರ್ ಡ್ರೈನೇಜ್ ಮತ್ತು ವಾಟರ್ ಫ್ಲೋ ಎಲ್ಲಿದೆ ಅದನ್ನು ಡೈವರ್ಟ್ ಮಾಡುವಂತ ಕೆಲಸ ಸಹ ಆಗಬೇಕಾಗಿದೆ. ಫಸ್ಟಿಗೆ ನಾವು ಅದನ್ನ ಗುರುತಿಸಿ ಅದನ್ನ ಮಾಡ್ಬೇಕು. ಇಷ್ಟು ಸೂಚನೆಯನ್ನ ನಾವು ಅವರಿಗೆ ಕೊಟ್ಟಿದ್ದೇವೆ. ಈಗ ಬಿದ್ದಿರೋ ಈಗ ತೆಗೆದ್ರು ಕೂಡ ಅದು ಅಪಾಯಕಾರಿ ಇನ್ನು ಕೂಡ ಅಲ್ಲಿ 100% ಬಿಡು. ಹಾಗಾಗಿ ಆ ಪಾರ್ಟ್ ಹೈವೇದ ಆ ಪಾರ್ಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಹಿಂದೆ ಇದಕ್ಕಿಂತ ಹಿಂದೆ ಇದು ಬಿಡ್ಲಿಕ್ಕಿಂತ ಮುಂಚೆನೆ ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಗೆ ಅವಕಾಶ ಇಲ್ಲ. ಆ ಸೈಡ್ ಅಲ್ಲಿ ಹೈವೇ ಅನ್ನ ಕ್ಲೋಸ್ ಮಾಡಿದ್ದೇವೆ. ಆ ಸೈಡ್ ಇಂದ ಕೆಳಗಿರುವಂತ ಮೋಟರ್ ಕ್ಯಾರೇಜ್ ವೇ ಏನು ರೈಟ್ ಸೈಡ್ ಅಲ್ಲಿ ಪುನಃ ಮಾಡಿದ್ದಾರೆ, ಅಲ್ಲಿ ಮಾತ್ರ ಮೋಟರ್ ವೇ ಅಲ್ಲಿ ವೆಹಿಕಲ್ ಹೋಗ್ಲಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಮತ್ತು ಹೈವೇ ಆದ ನಂತರ ಲಾಸ್ಟ್ ಸ್ಲೋಪ್ ಏನಿದೆ ಹೈವೇ ನಂತರ ಒಂದು ರೈಟ್ ಸೈಡ್ ಇಫ್ ಯು ಗೋಯಿಂಗ್ ಟು ಮೂವ್ ಇದ್ರೆ ರೈಟ್ ಸೈಡ್ ಅಲ್ಲಿ ಕೆಳಗೆ ಏನು ಇದೆ ಕೆಳಗೆ ಟೋ ಅಲ್ಲಿ ಏನಿದೆ ಅದ್ರ ಸಹ ಕಂಟಿನ್ಯೂಸ್ ಅಬ್ಸರ್ವೇಷನ್ ಆ ಸ್ಲೋಪ್ ಅನ್ನ ಮಾಡ್ಬೇಕಂತ ಅವಶ್ಯಕತೆ ಇದೆ. ಕಂಟಿನ್ಯೂಸ್ ಅಬ್ಸರ್ವೇಷನ್ ಮಾಡ್ಬೇಕನ್ನೋಂಥ ರೆಕಮೆಂಡೇಶನ್ಸ್ ಎಕ್ಸ್ಪರ್ಟ್ಸ್ ಕೊಟ್ಟಿರ್ತಾರೆ ಹಿಂದೆ. ಹಾಗಾಗಿ ಅದನ್ನ ಮಾಡಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ.